ನಮಸ್ಕಾರ ವೀಕ್ಷಕರೇ. ಈ ದೀಪಾವಳಿ ಹಬ್ಬದಲ್ಲಿ ನಾವು ಯಾಕೆ ದೀಪ ಎಲ್ಲ ಹಚ್ತೀವಿ ಅನ್ನೋದಕ್ಕೆ ಕಾರಣ ತಿಳಿಸ್ತೀನಿ. ಭೂಮಿ ತನ್ನ ಅಕ್ಷೆಯ ಮೇಲೆ ಸುತ್ತಾ ಸುತ್ತುತ್ತಾ ದೂ ಸೂರ್ಯನಿಂದ ದೂರ ಸರಿಯುತ್ತೆ. ಆಗ ನಮಗೆ ಚಳಿ ಜಾಸ್ತಿ ಆಗುತ್ತೆ, ತಾಪಮಾನ ಕಡಿಮೆ ಆಗ್ತಾ ಹೋಗುತ್ತೆ. ಜ್ಯೋತಿಷ್ಯದಲ್ಲಿ ಕೂಡ ಏನು ಹೇಳ್ತಾರೆ ಅಂದರೆ, ತುಲಾ ರಾಶಿಗೆ ಸೂರ್ಯಪ್ರವೇಶ ಆಗುತ್ತೆ, ಆಗ ನಮಗೆ ಚಳಿ ಭಾಳ ಜಾಸ್ತಿ ಆಗ್ತಾ ಹೋಗುತ್ತೆ. ನೀರಿನ ದೋಷಗಳು ಅಂದರೆ ಕಫವಾತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಕತ್ತಲು ಜಾಸ್ತಿ ಆಗುತ್ತೆ, ಹಾಗಾಗಿ ಬೆಳಕಿನ ಅವಶ್ಯಕತೆಗಾಗಿ ನಾವು ದೀಪಗಳನ್ನ ಅಲ್ಲಲ್ಲಿ ಹಚ್ತೀವಿ ಮತ್ತು ದೀಪದ ಹಬ್ಬ ಅಂತ ಆಚರಿಸ್ತೀವಿ. 20ನೇ ತಾರೀಕು ಈ ತಿಂಗಳು ಶನಿವಾರ ನಾವು ಲಕ್ಷ್ಮೀ ಪೂಜೆ ಸಿದ್ಧತೆ ಮಾಡ್ಕೋಬೇಕು. 2 ಗಂಟೆಯಿಂದ 3 ಗಂಟೆ ವಿಶೇಷವಾದ ಸಮಯ ಇರುತ್ತೆ. ನೀವು ಗೋಟು ಅಡಿಕೆ ತರಬೇಕು, ಸುಪಾರಿ ಅಡಿಕೆ, ಅರಿಶಿನ, ಕುಂಕುಮ, ಅರಿಶಿಣದ ಕೊಂಬು, ಅವಲಕ್ಕಿ, ಧನಿಯಾ, ಇವಿಷ್ಟು 12 ದೀಪಗಳು, 12 ಕವಡೆಗಳು, ಇವಿಷ್ಟು ತಗೋಬೇಕು. ಒಂದು ತಾಮ್ರದ ವಸ್ತುವನ್ನು ಮನೆಗೆ ತಗೊಂಬನ್ನಿ. ತಾಮ್ರ ತಂದಷ್ಟು ನೀವು ಶ್ರೀಮಂತರಾಗೋಕ್ಕೆ ಅವಕಾಶಗಳು ಜಾಸ್ತಿ ಆಗುತ್ತೆ. ಗೋಧೂಳಿ ಲಗ್ನದಲ್ಲಿ ಈ ಪೂಜೆನ ಮಾಡೋದು ತುಂಬ ಒಳ್ಳೆಯದು. ಯಾರನ್ನಾರು ಕೇಳಿಬೇಕಾದ್ರೆ ಮಾಡ್ಬೋದು. ವೃಷಭ ಲಗ್ನದಲ್ಲಿ ಶುರು ಮಾಡಬೇಕು, ತುಲಾ ಲಗ್ನದವರೆಗೆ ಮಾಡಬಹುದು, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಮಣ್ಣಿನ ಹಣತೆಯಲ್ಲಿ ನೀವು ಸ್ವಲ್ಪ ಸಾಸಿವೆ ಎಣ್ಣೆ, ಒಂದು ಕಾಯಿನ್ನು, ಒಂದು ತೂತು ಮಾಡಿದ ಕವಡೆಯನ್ನು ಹಾಕಿ ದಕ್ಷಿಣ ದಿಕ್ಕಲ್ಲಿ ಅದನ್ನು ಇಟ್ಟು ಪಿತೃದೇವತೆಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ವಂಶದವರೆಲ್ಲ ಚೆನ್ನಾಗಿರೋ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡ್ರೆ ಅವರ ಆಶೀರ್ವಾದ ನಿಮಗೆ ಸಿಗತ್ತೆ. ಇದರಿಂದ ಮುಂದೆ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗುತ್ತೆ. ಈಗ ಒಂದು ತಾಮ್ರದ ಚೆಂಬು ಅಥವಾ ಬೆಳ್ಳಿದು ಅಥವಾ ಮಣ್ಣಿಂದಾದರೂ ಒಂದು ಚೆಂಬು ತಗೊಳ್ಳಿ. ಅದರಲ್ಲಿ ನೀರು ತುಂಬಿಸಿ ಗಂಗೆಯನ್ನು ಪ್ರಾರ್ಥಿಸ್ಕೊಳ್ಳಿ. ನಿಮ್ಮ ಮನೇಲಿ ಗಂಗಾ ಜಲ ಇದ್ದರೆ ಅದರಲ್ಲಿ ಸ್ವಲ್ಪ ಹಾಕಿ, ಈಗ ನೀವು ತಂದಿರೋ ಗೋಟು ಅಡಿಕೆನ ಅದರಲ್ಲಿ ಹಾಕ್ಕೊಳ್ಳಿ, ಮತ್ತು ಅರಿಶಿಣದ ಕೊಂಬು ಹಾಕ್ಕೊಳ್ಳಿ. ಇದ್ದರೆ ನಿಮ್ಮ ಹತ್ರ ಒಂದು ಬೆಳ್ಳಿ ಕಾಯಿನ್ನ ಅದರಲ್ಲಿ ಹಾಕ್ಕೋಬೋದು, ಚಿನ್ನ ಕೂಡ ಹಾಕ್ಕೋತಾರೆ. ಅದೆಲ್ಲ ಹಾಕಿ ಒಂದು ಜಾಗದಲ್ಲಿ ಅದನ್ನು ಇಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಡಿ. ಆ ತಟ್ಟೆ ನಿಮಗೆ ಗಾಜಿಂದೋ ಅಥವಾ ಮಣ್ಣಿಂದೋ ತಾಮ್ರದ್ದೋ ಆಗಿರಬೇಕು ಅಥವಾ ಬೆಳ್ಳಿದು. ಈಗ ಇದರಲ್ಲಿ ಈ ತಟ್ಟೆಯಲ್ಲಿ ಒಂದು ರೇಷ್ಮೆದು ಕೆಂಪು ಬಟ್ಟೆ ಅಥವಾ ಕಾಟನ್ದು ಹೊಸ ಬಟ್ಟೆ, ಜಾಕೆಟ್ ಪೀಸ್ ಇರುತ್ತಲ್ಲ ಅದನ್ನು ಹಾಕಿ ಅದರಲ್ಲಿ ನೀವು ಗಣಪತಿ ಲಕ್ಷ್ಮಿನ ಅಥವಾ ಕುಬೇರ ಲಕ್ಷ್ಮಿನ ಕೂರಿಸಿ, ನಿಮ್ಮ ಕೈಯಲ್ಲಿ ಏನಿದೆಯೋ ಅಂದರೆ ತೊಳೆದ್ದು ಹೊಸದೋ ಚಿನ್ನದ ವಸ್ತುಗಳಿದ್ದರೆ ಹಾಕ್ಬೋದು. 21 ಕಮಲಗಟ್ಟ ಅಂತಾರೆ, ಕಮಲದ ಮಣಿಗಳನ್ನ ಹಾಕಬೇಕು. 21 ಕವಡೆಗಳು ಅಥವಾ ಗೋಮತಿ ಚಕ್ರಗಳು, ಗುಲ್ಗಂಜಿ ಎಲ್ಲನೂ 21 ನಂಬರ್ ಬರೋ ಥರ ಹಾಕ್ಕೊಳ್ಳಿ. ನೀವು ಸೇರಿಸಿದ್ದು ಅಥವಾ ಎತ್ತಿಟ್ಟಿರೋ ಕಾಯಿನ್ಗಳಾದ್ರೂ ಅದನ್ನು ಹಾಕ್ಕೋಬೋದು. ಅದು 21 ಹಾಕಬೇಕು. ಇದೆಲ್ಲ ಹಾಕಿ ಆಮೇಲೆ ಮಲ್ಲಿಗೆ ಮಾಲೆಯಿಂದ ಲಕ್ಷ್ಮಿನ ಅಲಂಕರಿಸ್ಕೊಳ್ಳಿ, ಅಥವಾ ಕಮಲದ ಹಾರ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಹಾಕಿ ಈಗ ದೇವಿನ ಪ್ರಾರ್ಥಿಸ್ಕೊಳ್ಳಿ, ಆವಾಹನೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ. ನಿಮ್ಗೆ ಏನು ಸ್ತೋತ್ರ ಬರುತ್ತೋ ಸ್ಪಷ್ಟವಾಗಿ ಅದನ್ನು ಹೇಳ್ಕೊಳ್ಳಿ. ಇಲ್ಲಪ್ಪ ನಂಗೆ ಹೇಳಕ್ಕೆ ಬರ್ತಿಲ್ಲ ಅಂದರೆ ಕೇಳಿಸ್ಕೊಳ್ಳಿ. ಇದೆಲ್ಲ ನೀವು ಪೂಜೆ 6:30ಯಿಂದ ಶುರು ಮಾಡಿದ್ರೆ ನಿಮ್ಮ ಸಹನೆ ಇರೋಷ್ಟೊತ್ತು ಮಾಡ್ಬೋದು. ಮಾರನೇ ದಿನ 5 ಗಂಟೆವರೆಗೂ ಮಾಡ್ಬೋದು. ಎಲ್ಲ ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡ್ತಾನೆ ಭಗವಂತ. ನಿಮ್ಮ ಅನ್ಯೋನ್ಯವಾದ ದಾಂಪತ್ಯ, ಮನೆಯಲ್ಲಿ ಎಲ್ರಿಗೂ ಆರೋಗ್ಯ ಮತ್ತು ಆಯುಷ್ಯು, ಸಮೃದ್ಧಿ ಎಲ್ಲವನ್ನು ನೀವು ನೋಡೋದಕ್ಕೆ ಅವಕಾಶ ಇರುತ್ತೆ. ಈ ದೇವಿನ ನೀವು ಪ್ರಾರ್ಥಿಸಿದ್ರೆ ಈಗ ಅದರ ಸಮಯ ಬಂದಿದೆ. ಆ ಮೇಲ್ಗಡೆಯಿಂದ ಯೂನಿವರ್ಸಲ್ ಪವರ್ಸು ಭೂಮಿಗೆ ತಲುಪೋದ್ರಿಂದ ನೀವು ಬೇಡಿದ್ದು ನಿಮಗೆ ಖಂಡಿತ ಸಿಗುತ್ತೆ. ಒಂದೇನು ಅಂದರೆ ನಂಬಿಕೆ ತುಂಬ ದೊಡ್ಡದು. ನಂಬಿ ಭಕ್ತಿಯಿಂದ ಬೇಡ್ಕೊಳ್ಳಿ, ನಿಮಗೆಲ್ಲ ಸಿಗತ್ತೆ. ದೇವರು ಎಲ್ಲ ಕೊಡ್ತಾನೆ. ನಿಮ್ಮ ಆರೋಗ್ಯ, ಆಯುಸ್ಸು, ಅದೃಷ್ಟ, ಆನಂದ ಎಲ್ಲ ಸಿಕ್ಕಲಿ. ಐಶ್ವರ್ಯದಿಂದ ನೀವು ಸುಖ ಶಾಂತಿಯಿಂದ ಬದುಕಬೇಕು ಅನ್ನೋದು ನನ್ನ ಹಾರೈಕೆಯಾಗಿತ್ತು. ಹಾಗಾಗಿ ಈ ಪೂಜೆನ ಹೇಳಿದ್ದೀನಿ. ನಿಮಗೆಲ್ಲ ಒಳ್ಳೆಯದಾಗುತ್ತೆ, ತಾಯಿ ಒಳ್ಳೇದು ಮಾಡ್ತಾಳೆ. ಹ್ಯಾಪಿ ದೀಪಾವಳಿ. ಎಲ್ಲರೂ ಖುಷಿಯಾಗಿ ಮತ್ತೆ ನಂಗೆ ಮೆಸೇಜ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಷಯಗಳನ್ನ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿರೋದು ಒಳ್ಳೆಯದಲ್ವ ಜಗತ್ತಲ್ಲಿ. ಸೊ ಸರ್ವೇ ಜನ ಸುಖಿನೋ ಭವಂತು ಅಂತ ನಾನು ದೇವರಲ್ಲಿ ಕೂಡ